ಅದು ನೀವು ತಪ್ಪು ಬರ್ಸ್ಬಿಟ್ಟಿದ್ದೀರಿ. ಟೈಪ್ಡ್ ಕಾಪಿ ಬರೆಯುವಾಗ ಗುರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದ್ರಿ. ಉರಿನೇ ಇರ್ಬೋದು ಅವ್ರು, ನಿಮ್ಗೇನೋ ನೋಡ್ಲಿಲ್ಲ ನೀವು. ನೋಡ್ರಿ, ಸರ್ಕಾರದ ದುಡ್ಡು ಮೋಸ ಆಗ್ತಾ ಇದೆ. ಗ್ರಾಮ ಪಂಚಾಯತಿಲಿ ₹1,00,00,000 ಬರುತ್ತೆ, ಗೊತ್ತಾಯ್ತಲ್ಲ. ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ. ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು. ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ, ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡು ದುಡ್ಡು ಕೊಟ್ವಿ ಅಂತ. ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ತೀವಿ ಅಂತಾರೆ. ಏನ್ರಿ ಆಯ್ತು ಅಂದ್ರೆ, ಹೋದ್ ಸರ್ತಿ ಪ್ರವಾಹ ಜಾಸ್ತಿ ಬಂದ್ ಚೆಕ್ ಡ್ಯಾಮ್ ಕಟ್ಕೊಂಡು ಹೊಟ್ಟೋಯ್ತು. ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ. ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ? ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ, ಎಲ್ರಿಗೂ ಕೊಡೋದಿಲ್ಲ ಅದನ್ನ. ಆ ಗ್ರಾಮದಲ್ಲಿ 100 ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗನಾಗಿರ್ಬಾರ್ದು. ಅವನು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಬೇಡವೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ. ಅದು ಆಗ್ಬಾರ್ದು ಅಂತ ಕೆಲಸ ಕೊಡೋದು. ಜಾಬ್ ಕಾರ್ಡ್ ಅಂದ್ರೆ ಅದು. ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು. ಇಲ್ದರೆ 10 ಬೆಟ್ಟಲ್ಲೂ ಸೈನ್ ಹಾಕಿ ತಗೊಳ್ತಾ ಇದ್ರು ದುಡ್ಡನ್ನ. 20ನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ. ಅದೆಲ್ಲ ತಪ್ಸೋದಿಕ್ಕೆ ಇದ್ ಮಾಡಿದ್ರು. ಈಗ ಅದ್ರಲ್ಲೇ ಮೋಸ, ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ. ನಿಮ್ ಮನೆಯಲ್ಲಿ ಒಬ್ರಿಗೆ ಕೊಟ್ಟಿದಾರ ಇಲ್ವೋ? ಯು ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್. ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್. ಹೆಂಗ್ ಕೊಟ್ರು ಮತ್ ನಿಮ್ಗೆ? ಎಸ್, ಯು ಗಾಟ್ ದಿ ಪಾಯಿಂಟ್. ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು. ಒಂದೊಂದ್ ಮನೆಗೆ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಇರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟ್ ಜನ ಇದ್ದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದೆಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೇನೆ. ಈ ಜಾಬ್ ಕಾರ್ಡ್ ಮಾಡಿಸಿದ್ ಯಾಕೆ ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇನೆ ಅವನಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ ಅನ್ನಕ್ ಆಗಲ್ಲ, ದುಡ್ಡು ಹಾಕ್ಬೇಕು. ಅಲ್ಲಿಂದನೇ ಮೋಸ ಸ್ಟಾರ್ಟ್, ಫ್ರಾಡ್ ಸ್ಟಾರ್ಟ್. What will happen in all such circumstances? The needy will not get. Some person who is well off will get a job card. And that job card is now itself appears to be fake. What will happen then? ಇದೇ ಗುರು ಕಿರಣ್ ಅಂತ ನೀವು ಅದು ಹೇಳಿದ್ರೆ ತಪ್ಪಾಗುತ್ತೆ. ನೀವು ಓದಿದಾಗ ನೀವು ಮರ್ತ್ ಬಿಟ್ಟಿದ್ರಿ. ನಾನ್ ಕೇಳಿಸ್ಕೊಳ್ವಾ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀನಿ, ಇದೇ ನೇಮು. ಸುಮ್ನೆ ಯಾಕೆ ಎಲ್ಲ ಬೇಡ ಬಿಡಿ. ಕಂಪ್ಲೇಂಟ್ ಅಲ್ಲೇ ಹೇಳಿದ್ದಾನೆ. ಅದು ನೀವು ತಪ್ಪು ಬರ್ಸ್ಬಿಟ್ಟಿದ್ದೀರಿ. ಟೈಪ್ಡ್ ಕಾಪಿ ಬರೆಯುವಾಗ ಗುರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದ್ರಿ. ಉರಿನೇ ಇರ್ಬೋದು ಅವ್ರು, ನಿಮ್ಗೇನೋ ನೋಡ್ಲಿಲ್ಲ ನೀವು. ಆಲ್ ರೈಟ್, ಇರ್ಲಿ ಬಿಡಿ. ಏನಾಯ್ತದು? ಕರೀರವ್ರು ಯಾರ ಪಾಪ ಫೋನಲ್ಲೇ ಮಾತಾಡ್ತಿದಾರು. ಹೇಳಿ. ಹರಿಕೃಷ್ಣನ್ ಬದಲು ನಾಯಕ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು? ನೀವು ಇದ್ದೀರಾ? ಇರ್ಲಿ. ಎಸ್, ಹೇಳಿ. ನೋಡಿ, ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ 3ನೇ ಆರೋಪಿ ಶ್ರೀನಿವಾಸ್ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿದ್ದು, ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ BN ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬೆದರಿಸಿದ ಕಾರಣ ಆಪಾದಿತ 3 ಅಂದ್ರೆ ನೀವೇ, ಆಯ್ತಾ, ಅವರ ತಂದೆ ಅಂದ್ರೆ ಶ್ರೀನಿವಾಸ್ ಮೂರ್ತಿಗೆ ಗೊತ್ತಾಯ್ತಲ್ಲ, ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಏನ್ ಮಾಡುತ್ತಾನೆ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ 1 ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ 19/5/21 ಆಪಾದಿತ 3ರವರು ಆಪಾದಿತ 2ರವರಿಗೆ ತನ್ನ ATM ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಳ್ತಿದ್ದ. ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ 16,000 ರೂಪಾಯಿ ಡ್ರಾ ಮಾಡಿಕೊಂಡು 28/5/21 ಯಲಹಂಕದ ಕೆನರಾ ಬ್ಯಾಂಕ್ ನಲ್ಲಿ 11,000 ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ 10/11ರವರಿಗೆ ಶ್ರೀನಿವಾಸ್ ಮೂರ್ತಿಯನ್ನು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ATM ಡ್ರಾ ಮಾಡಿದ 5,000 ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ 13/6/21
1, 2, 3 ಆಲ್ದಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ್ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ 1, 2 ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ. ಮೊದಲೊಂದು ಅಟೆಂಪ್ಟ್. ಅಯ್ಯೋ ಪಾಪ ಅಂತ ಹಿಂದಿನಿಂದ ಬಂದು ಹಿಡಿದುಕೊಂಡಾಗ ಆಪಾದಿತ ಎರಡರವರು ಕೆಳಗೆ ತಲೆ ಸಮಯದಲ್ಲಿ ಒಂದವರು ತನ್ನ ಕೈಯಲ್ಲಿದ್ದ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ್ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನು. ಪುನಃ ಎಡಮಾರಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿ ಕಾಲಿನಿಂದ ಒದ್ದು ಕುತ್ತಿಗೆ ಮೇಲೆ ಮುಖವು ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ. ಏನ್ ಕರ್ಣನೇ ಇಲ್ವಾ? ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ. ಎಸ್, ವಾಟ್ ಯು ವಾಂಟ್ ಅನ್ ಆರ್ಡರ್? ಎಸ್, ಬರ್ಕೊಳ್ಳಿ ಹಾರ್ಡ್. ಶ್ರೀ ಎಂತ ನಾಯಕ್ ನೀವು? ವೆಂಕಟರಮಣ ನಾಯಕ್ ಆನ್ ಬಿಹಾಫ್ ಆಫ್ ಅಲ್ಲ ಸಾಕು, ವೆಂಕಟರಮಣ ನಾಯಕ್ ಆನ್ ಫಾರ್ ದಿ ಪೆಟಿಷನರ್ ಅಂಡ್ ಲ್ಯಾಂಡ್ just a petition under section 439 CRPC with the following prayer. ನಾನು ಕೇಳಿದ್ನಪ್ಪ, ಮೆಮೊ ಫೈಲ್ಡ್, ಮೆಮೊ ರೀಡ್ ಸೆಸೆಂಡರ್, ಮೆಮೊ ಪೆಟಿಷನ್ ಡಿಸ್ಮಿಸ್ಡ್ as withdrawn. Jay Prakash Rao. My lord, I am for the petitioner in this case, my lord. On the last occasion, my lord was pleased to direct the government pleader to file objection. I have also filed a memo, my lord, the order copy, my lord, in relation to accused number 2, where my lord was pleased to grant bail. This, my lord, is the order dated 3rd March 2021. I have served the copy to the government pleader, my lord, today in the morning. That was the office objection which was raised. Allegations, my lord, is in the FIR, my lord, section 34 and 420. Now on site Martin, my lord, site number 6. Accused number 2 has sold site number 7. Ega, my lord, the complainant comes to the conclusion that no such site exists, and he goes and gives a complaint. Adರಲ್ಲಿ second sale ಆಗಿತ್ತು. When I have granted for the other man, it was for the second sale. You are the person now who has sold. Yes, my lord. I have purchased this site, my lord. It was the second sale. Yes, my lord. For the second sale, then how can there be any parity? Yes, my lord. My lord is very much right. My only ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಸುಮ್ಮನೆ ಟೈಮ್ ವೇಸ್ಟ್. My lord, my only submission is khata ide, my lord, and also the no, that's a different issue. Yes, my lord. Yes, my lord. First one is waste. Yes. ಏನು ಉಪಯೋಗ ಇಲ್ಲ, ಒಂದು ಇಲ್ಲ. ಎಲ್ರಿ ಅಬ್ಜೆಕ್ಷನ್ ಹಾಕ್ತಿರೇನ್ರಿ? ಯಾವಾಗ? ಹೋದ್ ಸತಿ ಅದಕ್ಕೆ ಕೊಟ್ಟಿದ್ದು. ಅದೇ ಸೊಸೈಟಿ ಅಂತ ಹಾಕಿದ್ ಪಕ್ಕದ ಸೈಟು ಅಂತ ತೋರ್ಸೋದು, ಅದು ಅದೇ ಕೇಸ್. HGP press time release this matter on 18. It will not act as a parity for you. Yes, my lord. Only submission. It was a case where it was a second sale. So the person who had obtained the bail is the person who had sold it then, not now. Yes, my lord. The person A2, my lord, is ಅವ್ರದ್ದು ಆಗಾದ್ಮೇಲೆ ಅವನು ಎಷ್ಟೋ ವರ್ಷ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾರ್ದವ್ರಿಗೆ ಪೊಲೀಸ್ನವರು ಮೊದಲು ಮಾರ್ದವನ್ ಮೇಲೆ ಹಾಕ್ಬಿಟ್ರೆ ಏನಾಗುತ್ತೆ? ಅದನ್ನ ಕೊಟ್ಟಿದ್ದೆ ಬೇಲು. That is not the similarity with you. No, one submission, my lord. No, that is not similarity with you. When yes, that is not similarity, no parity. Yes, my lord. Only one that's request, all. My lord. Short date, if my lord be pleased to grant, my lord, I'll be very obliged. 18th. That is the shortest. Next Friday is the shortest. I have 100 cases a day. No, obliged, my lord. Grateful, my lord. Obliged. Usually, I'll be adjourning it to 29, 28, 29. Since obliged. Already once time it has come up, 18th. Next obliged, Friday. My lord. Grateful.